ಸರ್ಕಾರಿ ಜಾಗಗಳ ಉಳಿವಿಗೆ ಹಾಗೂ ಅಭಿವೃದ್ಧಿಗಳಿಗೆ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಪಡುತ್ತಿರುವ ಪ್ರಯತ್ನಕ್ಕೆ ನೀರೆರಚುವಂತೆ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಒತ್ತುವರಿಯಾಗಿರುವ ಸರ್ಕಾರಿ ಜಾಗಗಳನ್ನು ಉಳಿಸುವಂತೆ ಹಲವು ಬಾರಿ ನಾವು ಮನವಿ ಸಲ್ಲಿಸಿದರೂ ಅಧಿಕಾರಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಜನವರಿ 26ರಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಲಿದ್ದೇವೆ ಎಂದು ಕನ್ನಡಿಗ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ BS ಚಂದ್ರಶೇಖರ್ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಸೋಮೇಶ್ವರ ಕುಂಟೆ, ಭಗತ್ ಸಿಂಗ್ ಕ್ರೀಡಾಂಗಣದ ಹಿಂಭಾಗದ ಸರ್ಕಾರಿ ಜಮೀನು ಒಳಗೊಂಡಂತೆ ಹಲವು ಪ್ರಕರಣಗಳು ಬಗೆಹರಿಯಬೇಕಿದೆ. ಅಲ್ಲದೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ತಾಲೂಕಿನ ಅರಳಿ, ಗುಡ್ಡದಹಳ್ಳಿ ಬಳಿ ಜಮೀನು ಕಬಳಿಸಿರುವವರ ವಿರುದ್ಧ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಂತಹ ಹಲವು ಪ್ರಕರಣಗಳು ನಮ್ಮೆದುರು ಅಧಿಕಾರಿಗಳು ಜನವರಿ 26ರ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡುತ್ತೇವೆ. ಸ್ವಾತಂತ್ರ್ಯ ಹಾಗೂ ಗಣರಾಜ್ಯದ ಹಕ್ಕುಗಳು ಕೇವಲ ಭೂಗಳರಿಗೆ ಹಾಗೂ ಭೂಗಳರಿಗೆ ಸಹಕರಿಸುವ ಅಧಿಕಾರಿಗಳದ್ದೇ ಹೊರತು ಜನಸಾಮಾನ್ಯರಿಗಲ್ಲ ಎಂದು ಭಾಸವಾಗುತ್ತಿದೆ. ಅತಿ ಜಾಗರೂಕರಾಗಿ ಮೇಲ್ಕಂಡ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಆಶಿಸುತ್ತದೆ. ಇಲ್ಲವಾದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಧಿಕ್ಕರಿಸುತ್ತಾ ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣಕ್ಕೆ ಗೌರವ ಸಲ್ಲಿಸಿ ನಂತರ ಅಧಿಕಾರಿಗಳ ಭಾಷಣವನ್ನು ಖಂಡಿಸಿ ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡಬೇಕೆಂದು ತೀರ್ಮಾನಿಸಿದ್ದೇವೆ ಎಂದರು. ಆಮೇಲೆ ಇವು ಬಿಟ್ಟು ನಾನು ಇನ್ನ ಸಾಕಷ್ಟು ಕಂಪ್ಲೇಂಟ್ಗಳಿಗೆ ಹೇಳ್ತಾ ಇದ್ದಾರೆ. ನಮ್ಮ ಕೆಂಪೇಗೌಡರು ಯಾವುದೋ ಒಂದು ಹೇಳಿದ್ರು, ಹಣ ಅಂತ ಎಲ್ಲ ಇರ್ಬೇಕು ಕೆಂಪೇಗೌಡರು, ಇಲ್ಲ ಇರಿ ಸರ್ ಇದು ಮುಗಿಲಿ ಅಂತಂದೆ. ಯಾವ ಒಂದು 6 ತಿಂಗಳು ಮುಂಚೆ ಏನು ಹೇಳಿದ್ರು ನಮ್ಮ ಕೆಂಪೇಗೌಡರು, ಯಾವುದೋ ಒಳ್ಳೆ ಕೆಲಸ ಮಾಡ್ತೀರಾ, ನಾನು ಅದೇ ಮಾಡ್ತಿದ್ದೀನಿ ಅಂತೇಳಿ. ಹಾಗಾಗಿ ದಯವಿಟ್ಟು ಇಷ್ಟು ವಿಚಾರ, ಇದಿಷ್ಟು ನಮ್ಮ 6 ಪಾಯಿಂಟ್ ಇದೆ, ಅವು 2 ಬೋರ್ಡ್ ಇದು ಕಿತ್ತಾಕ್ಸಿದ್ದೀವಿ. ತಕ್ಷಣ ಸಮಾಜ ಇಲಾಖೆದ್ದು ಇದಾಗಬೇಕು. 3 ಕುಂಟೆ ಲೈಬ್ರರಿಗೆ ಅಂತ ಇಕ್ಕಿರೋ ಜಾಗ ಶೀಘ್ರ ಮಂಜೂರಾಗಬೇಕು. ಆಮೇಲೆ ಗೋಮಾಳದ ಜಾಗ ಇರೋದನ್ನ ಏನು ಸ್ಕ್ಯಾನ್ ಮಾಡಿ ತುಂಬ್ತಾ ಇರಲ್ಲ, ಬೋಗಸ್ ಅದು ಗೊತ್ತಿದ್ದು ಅವ್ರದೇ ವರದಿ ಇದ್ದು ಅವ್ರು ಸ್ಕ್ಯಾನ್ ಮಾಡಿ ಆಚೆ ಬಿಡ್ತಾ ಇದ್ದಾರೆ ಅಂದರೆ ನಾಳೆ ಒಂದು ಕೆಲಸ ಅದನ್ನ ಕ್ಯಾನ್ಸಲ್ ಆಗಬೇಕು. ಆಮೇಲೆ ಸೋಮೇಶ್ವರ ಕುಂಟೆ ಅಂತ ಹೆಸರಾಗಬೇಕು, ಒತ್ತುವರಿ ಮಾಡೋರ ಮೇಲೆ ತೆರವುಗೊಳಿಸ್ಬೇಕು. ಅರಳಿ ಗುಡ್ಡದಲ್ಲಿ ಯಾರ ಅಧಿಕಾರಿಗಳ ಮೇಲೆ ಅವ್ರ ಕ್ರಮ ತಗೊಳ್ತೀವಿ. ಒಬ್ಬ ಮುಖ್ಯಮಂತ್ರಿ ಸೈಟ್ ಕದ್ದ ಬಿಟ್ಟು ಕೋರ್ಟಲ್ಲೆಲ್ಲ ವಜಾ ಆಗ್ತಾ ಇದ್ದಾವೆ, ಅವ್ರ ಮೇಲೆ ಕ್ರಮ ಆಗಿದ್ದಾವೆ, ಅವ್ರ ಮೇಲೆ CID ತನಿಖೆ ಆಗ್ತವೆ. ಈ ವೇಳೆ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ R ರಮೇಶ್, ರಾಜ್ಯ ಮುಖಂಡ P ವಾಸು, ಜಿಲ್ಲಾ ಯುವ ಘಟಕ ಅಧ್ಯಕ್ಷ ರಂಜಿತ್ ಗೌಡ, ತಾಲೂಕು ಅಧ್ಯಕ್ಷ ವಿನಯ ಆರಾಧ್ಯ, ತಾಲೂಕು ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು. MB ಉಮೇಶ್, TV46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV46 News Kannada.